ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಎಚ್ಡಿಕೆ ಕಿಡಿಕಾರಿದ್ದಾರೆ. ಅಸೂಯೆಗೋ ರಾಜಕೀಯ ವಿಚಾರಕ್ಕೂ ವಿರೋಧ ಮಾಡ್ತಾ ಇಲ್ಲ. ಡಿನೋಟಿಫಿಕೇಶನ್ ಮಾಡಿದ್ರೆ ಜೈಲಿಗೆ ಹೋಗ್ತೀನಿ ಅಂತ ಡಿಕೆಶಿ ಹೇಳ್ತಾರೆ. ಸಿದ್ದರಾಮಯ್ಯ ಕಾಲದಲ್ಲಿ 450 ಎಕರೆ ರೀಡು ಮಾಡಿದ್ರಲ್ಲ, ಆಗ ಜೈಲಿಗೆ ಕಳಿಸಿದ್ರಾ ಅಂತ ಹೇಳಿ ಮಂಡ್ಯದಲ್ಲಿ ಎಚ್ಡಿಕೆ ಪ್ರಶ್ನೆ ಮಾಡಿದರು. ನೀವು ಬೆನಗಾನಹಳ್ಳಿಯಲ್ಲಿ ಡಿನೋಟಿಫೈ ಮಾಡಿ ಜೈಲಿಗೆ ಹೋದ್ರಾ? ಸತ್ತ ವ್ಯಕ್ತಿ ಕೈಯಲ್ಲಿ ಹೆಬ್ಬೆಟ್ಟು ಒತ್ತಿಸಿಕೊಂಡು ಡಿನೋಟಿಫೈ ಮಾಡಿದ್ರಿ. ಯಾವ ರೀತಿ ಬಚಾವಾಗಬೇಕು ಎಂಬುದರಲ್ಲಿ ನೀವು ಎಕ್ಸ್ಪರ್ಟ್ ಆಗಿದ್ದೀರಿ. ಈ ನಾಟಕ ಬಿಟ್ಟು ಗೌರವಯುತವಾಗಿ ಅಧಿಕಾರ ಮಾಡಿ. ವಿರೋಧ ಪಕ್ಷದಲ್ಲಿದ್ದು ಅನ್ಯಾಯವಾದಾಗ ಧ್ವನಿ ಎತ್ತಬಾರ್ದ ನಾನು? ದೇವ್ರ ಮೇಲೆ ಭಯ ಭಕ್ತಿ ಇದ್ದರೆ ಈಗಲಾದರೂ ಒಳ್ಳೆ ಕೆಲಸ ಮಾಡಿ ಅಂಥೇಳಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಪಾಪ ಹೇಳಿದ್ರು, ಏನೋ 10 ರೂಪಾಯಿ ಯಾರಾದರೂ ನಿಮಗೆ ಲಂಚ ಕೇಳಿದ್ರೆ ಸರ್ಕಾರಿ ಕಚೇರಿಲಿ ಅದ್ಯಾವುದೋ ಫೋನ್ ನಂಬರ್ ಕೊಡ್ತೀನಿ, ಫೋನ್ ನಂಬರ್ ತಕ್ಷಣ ಫೋನ್ ಮಾಡಬೇಕು ಅಂತ ಹೇಳಿ ಇವೆಲ್ಲ ನಾಟಕ ಎಷ್ಟು ದಿವಸ ನಡೆಸ್ತೀರಿ? ಯಾರಾದ್ರೂ ನಂಬ್ತಾರ ನಿಮ್ಮನ್ನ? ಮಾಡೋಕ್ಕೆ ಸಾಧ್ಯವ ನೀವು ಭ್ರಷ್ಟಾಚಾರ ನಿಲ್ಲಿಸಲಿಕ್ಕೆ? ವಿಧಾನಸೌಧದಲ್ಲಿ ಮಾಡೋ ಭ್ರಷ್ಟಾಚಾರ ನಿಲ್ಲಿಸಾರ ಯಾರು? ಈಗ ನಡೀತಲ್ಲ, ಈಗ ಕಳೆದ 3 ವರ್ಷದ ಆಡಳಿತದಲ್ಲಿ ಏನೇನಾಗಿದೆ? ಅದರಿಂದ ನಾನು ಬಿಡದಿಯ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಅಸೂಯೆಗೋ ಇಲ್ಲ ರಾಜಕೀಯಕ್ಕೋಸ್ಕರವಾಗಿ ನಾನು ಮಾಡ್ತಾಯಿಲ್ಲ. ಈಗ ನಾವು ಹಲವಾರು ಬಾರಿ ನೈಸ್ ಯೋಜನೆ ದೇವೇಗೌಡರು ತೀರ್ಮಾನ ಮಾಡಿದ್ರು, ಒಂದು ಬೆಂಗಳೂರು ಮೈಸೂರು ನಡುವೆ ಒಂದು ಒಳ್ಳೆ ರಸ್ತೆ ಮಾಡಬೇಕು ಅಂತ. ಕಾರಣ 85-86ನೇ ಇಸ್ವಿನಲ್ಲಿ ಒಂದು ಆಕ್ಸಿಡೆಂಟಲ್ಲಿ ಮಾಯಗಾನಹಳ್ಳಿ ಅಂತ ಹೇಳಿ ಆಕ್ಸಿಡೆಂಟಾಗಿ ಮಕ್ಕಳು ಸತ್ತರು, 8 ಜನ ಮಕ್ಕಳು. ಆ ಹಿನ್ನೆಲೆಯಲ್ಲಿ ದೇವೇಗೌಡರು ಒಂದು ರಸ್ತೆ ಆಗಬೇಕಿಲ್ಲ ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ರು. ಅವರು ಡೆಲ್ಲಿಗೆ ಹೋದರೆ ಬಂದಂಥ ಸರ್ಕಾರಗಳು ಆ ಕಂಪನಿ ಜೊತೆ ಸೇರ್ಕೊಂಡು ಏನೇನು ಅನಾಹುತ ಮಾಡಿ ಎಷ್ಟೆಷ್ಟು ಲೂಟಿ ಆಗಿದೆ.